ತುಲಾರಾಶಿಯವ್ರಿಗೆ 2026 ಹೇಗಿರುತ್ತೆ? ತುಲಾರಾಶಿಯ ಸಂಕೇತ ತಕ್ಕಡಿ. ಇವರ ಜೀವನದಲ್ಲಿ ಪ್ರತಿಯೊಂದು ವಿಚಾರಗಳನ್ನು ಕೂಡ ಸಮತೋಲನ ಕಾಯ್ದುಕೊಳ್ಬೇಕು. ನಾಯಕತ್ವ ಅಂದರೆ ಅದರಲ್ಲೂ ಕೂಡ ಒಂದು ನ್ಯಾಯಯುತವಾಗಿರಬೇಕು ಅನ್ನೋದು ಬಯಸ್ತಾರೆ. ಇವರು ಎಲ್ರಿಗೂ ಕೂಡ ಸಮಾನ ಅವಕಾಶ ಸಿಗಬೇಕು ಅನ್ನೋದನ್ನು ಬಯಸ್ತಾರೆ. ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಸ್ವಲ್ಪ ವಿಳಂಬ, ಪ್ರತಿಯೊಂದು ವಿಷಯಕ್ಕೂ ಕೂಡ ಸಾಧಕ ಬಾಧಕ ಎಲ್ಲವನ್ನ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತಗೊಳ್ತಾರೆ. ಹಾಗೆ ಹೌದೋ ಅಥವಾ ಅಲ್ವೋ ಅಂತ ಸ್ವಲ್ಪ ಗೊಂದಲ ಜಾಸ್ತಿ. ಇವರಿಗೆ ಸೌಂದರ್ಯ ಪ್ರಜ್ಞೆ ಜಾಸ್ತಿ ಇರುತ್ತೆ, ಐಷಾರಾಮಿ ಜೀವನವನ್ನು ಇಷ್ಟಪಡ್ತಾರೆ. ಹಾಗೆ ಇವರಿಗೆ ಅಚ್ಚುಕಟ್ಟಾಗಿರೋದು ಮತ್ತು ಸುಂದರವಾದ ವಸ್ತುಗಳು ತುಂಬ ಇಷ್ಟ ಆಗ್ತಾ ಇರುತ್ತೆ. ಉತ್ತಮ ಬಟ್ಟೆ ಹಾಕೋಬೇಕು, ಅಲಂಕಾರಿಕ ವಸ್ತುಗಳಂದ್ರೆ ಇಷ್ಟಪಡ್ತಾ ಇರ್ತಾರೆ. ಐಷಾರಾಮಿ ಜೀವನ ಅನ್ನೋದನ್ನ ಇಷ್ಟಪಡ್ತಾರೆ. ಒಂದು 4 ಜನರನ್ನ ನಗಿಸುವಂತಹ ಹವ್ಯಾಸವನ್ನ ಕೂಡ ಇಟ್ಕೊಂಡಿರ್ತಾರೆ. ಶಾಂತಿ ಪ್ರಿಯರಾಗಿರ್ತಾರೆ. ಅಂದ್ರೆ ಯಾವುದೇ ವಿವಾದಗಳನ್ನ ಮೈ ಮೇಲೆ ಎಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಇವ್ರ ಮೇಲೆ ಯಾರಾದರೂ ವಿವಾದ ಅಥವಾ ಜಗಳ ಕಿರಿಕಿರಿ ಅಂತ ಬಂದಾಗ ಅವ್ರನ್ನ ಹುಡುಕೊಂಡೋಗಿ ಅವ್ರಿಗೆ ತೊಂದರೆ ಕೊಡೋವರೆಗೂ ಬಿಡೋದಿಲ್ಲ. ಹಾಗಾದ್ರೆ ಇವರ ಉದ್ಯೋಗ ಹೇಗಿರುತ್ತೆ? ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುತ್ತಾ? ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ 100% ಸಿಗುತ್ತೆ. ಜಾಬ್ ಲಾಸ್ ಆಗಿತ್ತು, ಕೆಲಸ ಕಳ್ಕೊಂಡಿದ್ದೀರಿ ಅಂದರೆ ಈ ವರ್ಷ ಜಾಬ್ ಮತ್ತೆ ಸಿಗುತ್ತೆ. ಸಂಬಳ ಹೆಚ್ಚಾಗುತ್ತೆ, ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ನಿರುದ್ಯೋಗಿಗಳಿಗೆ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ. ವಿದೇಶಕ್ಕೆ ಹೋಗ್ಬೇಕು ಅಂತ ಬಯಸುವವರಿಗೆ ಜೂನ್ ತಿಂಗಳ ನಂತರ ಶುಭ ಕಾಲ ಇರುತ್ತೆ. ಕಚೇರಿಯಲ್ಲಿ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಬೆನ್ನ ಹಿಂದೆ ಯಾರು ಮಾತಾಡ್ತಾ ಇದ್ರು ಅವರೆಲ್ಲರೂ ಕೂಡ ನಿಮ್ಮನ್ನು ಶ್ಲಾಘಿಸುವಂತಹ ಕೆಲಸ ನಿಮ್ಮಿಂದ ಆಗುತ್ತೆ. ಒಂದು ಗೌರವ ಮನ್ನಣೆ ಅಂತಕ್ಕಂಥದ್ದು ಸಿಗುತ್ತೆ. ಹೊಸ ಬಿಸ್ನೆಸ್ ಶುರು ಮಾಡೋಕೆ ಇದು ಸರಿಯಾದ ಸಮಯನ ಅಥವಾ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತಾ? ಈ ವರ್ಷ ಬಂಪರ್ ಆಫರ್ ಅಂತ ಹೇಳ್ತೀನಿ ತುಲಾರಾಶಿಯವರಿಗೆ. ವಿಶೇಷವಾಗಿ ಹೋಟೆಲ್ ಅಥವಾ ಒಂದು ಸೌಂದರ್ಯ ವರ್ಧಕ ವಸ್ತುಗಳು, ಕಾಸ್ಮೆಟಿಕ್ಸ್ನ ಸೇಲ್ ಮಾಡ್ತಾ ಇದ್ರೆ, ವಸ್ತ್ರೋದ್ಯಮದಲ್ಲಿರುವಂಥವ್ರಿಗೆ ಅಂದರೆ ಬಟ್ಟೆ ಒಂದು ಬೊಟಿಕ್ ಇಟ್ಕೊಂಡಿರೋರಿಗೆಲ್ರಿಗೂ ಕೂಡ ಲಾಭದಾಯಕವಾಗಿರುತ್ತೆ. ಹೊಸ ಪಾಲುದಾರಿಕೆ ಅಥವಾ ಹೊಸ ಶಾಖೆಗಳನ್ನು, ಹೊಸ ಬ್ರಾಂಚನ್ನು ಓಪನ್ ಮಾಡೋದಕ್ಕೆ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಸ್ವಲ್ಪ ಸಾಲ ಆಗುವಂತಹ ಲಕ್ಷಣ ಇರುತ್ತೆ. ಹಳೆ ಹೂಡಿಕೆಯಿಂದ ಲಾಭದಾಯಕವಾಗಿರೋ ಫಲಗಳಿರುತ್ತೆ. 2026ರಲ್ಲಿ ಇವರ ಫೈನಾನ್ಸ್ ಹೇಗಿರುತ್ತೆ? ಇವರು ಶ್ರೀಮಂತರಾಗ್ತಾರಾ? ಆದಾಯದ ಮೂಲಗಳು ನೀವು ಹೆಚ್ಚು ಮಾಡ್ಕೋಬೇಕಾಗತ್ತೆ. ಒಂದು ಸೋರ್ಸ್ ಆಫ್ ಇನ್ಕಮ್ ಇತ್ತು ಅಂದರೆ ಅದನ್ನು ಒಂದು ಜಾಸ್ತಿ ಮಾಡ್ಕೊಳ್ಳಿ. ಹಣಕಾಸಿನ ಸ್ಥಿತಿ ಬದಲಾಗುತ್ತೆ. ಮನೆ ಅಥವಾ ಹೊಸ ವಾಹನ ಖರೀದಿ ಯೋಗ ಖಂಡಿತವಾಗ್ಲೂ ಇರುತ್ತೆ. ಈ ವರ್ಷ ಬಹಳ ಉತ್ತಮವಾಗಿರುವಂಥ ವರ್ಷ ಅಂತ ಹೇಳ್ತೀನಿ. ಐಷಾರಾಮಿ ಜೀವನಕ್ಕೆ ಅತಿಯಾದಂತಹ ಖರ್ಚನ್ನು ಮಾಡೋದಕ್ಕೆ ಹೋಗಬೇಡಿ. ಇದು ನಿಮ್ಮನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸಿ ತುಂಬ ತೊಂದರೆ ಕೊಡುತ್ತೆ. ಸ್ವಲ್ಪ ಈ ವಿಚಾರವಾಗಿ ಎಚ್ಚರಿಕೆಯಿಂದ ಇಡಿ ಅಂತ ಹೇಳ್ತೀನಿ. ಇವರಿಗೆ ಈ ವರ್ಷ ಆದ್ರೂ ಮದುವೆ ಆಗುತ್ತಾ? ಕಂಕಣ ಭಾಗ್ಯ ಕೂಡಿ ಬರುತ್ತಾ? ಅವಿವಾಹಿತರಿಗೆ ಈ ವರ್ಷ ವಿವಾಹ ಭಾಗ್ಯ ಗ್ಯಾರಂಟಿ ಇರುತ್ತೆ ಅಂತ ಹೇಳ್ಬೋದು. ಗುರುಬಲ ಬಂದಿರೋದ್ರಿಂದ ಸ್ವಲ್ಪ ಸಂಬಂಧಗಳು ಬೇಗನೆ ನಿಶ್ಚಯ ಆಗುತ್ತೆ. ವಿವಾಹದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತೆ. ಗಂಡ ಹೆಂಡತಿ ನಡುವೆ ಜಗಳ, ಡೈಲಿ ಜಗಳಪ್ಪ ನಮ್ಮ ಮನೆಯಲ್ಲಿ ಅಂದರೆ ಈ ವರ್ಷ ಸ್ವಲ್ಪ ಬ್ಯಾಲೆನ್ಸ್ ಆಗುವಂತಹ ವರ್ಷ ಅಂತ ಹೇಳ್ತೀನಿ. ಇಬ್ರು ಮಾತಾಡ್ಕೊಂಡು ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಶುಭವಾಗುತ್ತೆ. ಲವ್ ಲೈಫ್ ಹೇಗಿರುತ್ತೆ? ಈ ವರ್ಷ ಆದ್ರೂ ಎಲ್ಲ ಚೆನ್ನಾಗಾಗತ್ತಾ ಅಥವಾ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತಾ? ಸ್ವಲ್ಪ ಬ್ರೇಕಪ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಏನು ಅಂತ ನಿಮ್ಗೆ ಅರ್ಥ ಆಗಿ ಅವರ ಒಂದು ತಪ್ಪು, ಅವರು ಏನು ಉದ್ದೇಶ ಇಟ್ಕೊಂಡಿದಾರಲ್ಲ ಅದೆಲ್ಲ ನಿಮಗೆ ಕಣ್ಣು ಮುಂದೆ ಬರುತ್ತೆ. ಒಂದು 50% ಜನಕ್ಕೆ. ಇನ್ನು 50% ಜನಕ್ಕೆ ಅದೃಷ್ಟ ವರ್ಷ ಅಂತ ಹೇಳ್ತೀನಿ. ಯಾವುದೇ ರೀತಿ ತೊಂದರೆ ಇಲ್ಲದೆ ಮದುವೆಗೂ ಕೂಡ ನಿಮ್ಮ ಮನೇಲೆಲ್ಲ ಒಪ್ಪಿ ತೊಂದರೆ ಇಲ್ಲದೆ ಚೆನ್ನಾಗಾಗ್ತೀರಿ. ಹಾಗೆ ಪರಸ್ಪರ ನಂಬಿಕೆ ಕೂಡ ಹೆಚ್ಚಾಗುವಂತಹ ವರ್ಷ. ಅವರು ನಿಮ್ಮ ಹತ್ರ ಓಪನ್ ಆಗಿ ಮಾತಾಡ್ತಾ ಇದ್ದಾರಂದ್ರೆ ಖಂಡಿತವಾಗ್ಲೂ ಪ್ರೀತಿಯಲ್ಲಿ ಯಾವುದೇ ತೊಂದರೆ ಇಲ್ಲ. ಸ್ವಲ್ಪ ಟ್ರಾವೆಲ್ ಮಾಡುವಂತಹ ವರ್ಷ ಅಂತ ಹೇಳ್ತೀವಿ. ಇವರ ಕುಟುಂಬದ ವಾತಾವರಣ ಹೇಗಿರುತ್ತೆ? ನೆಮ್ಮದಿ ಇರುತ್ತಾ? ಕಲಹ ಇರುತ್ತಾ? ಮಕ್ಕಳ ಪ್ರಗತಿಯಿಂದ ತುಂಬಾ ಖುಷಿ ಪಡ್ತೀರಿ. ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗತ್ತೆ. ಹೊಸ ವ್ಯಕ್ತಿಗಳ ಆಗಮನ ಈ ವರ್ಷ ಮನೆಗಾಗುತ್ತೆ. ಕುಟುಂಬದಲ್ಲಿ ನೆಮ್ಮದಿ ಅನ್ನೋದು ಹೆಚ್ಚಾಗುತ್ತೆ. ಪೋಷಕರ ಆರೋಗ್ಯ, ನಿಮ್ಮ ಹಿರಿಯರ ಯಾರಾದರೂ ಮನೇಲಿದ್ದಾರೆ ಅಂದರೆ ಅವರ ಆರೋಗ್ಯದಲ್ಲಿ ಬಹಳ ವರ್ಷದಿಂದ ತೊಂದರೆ ಇದೆ ಅಂದರೆ ಖಂಡಿತವಾಗ್ಲೂ ಈ ವರ್ಷ ಚೆನ್ನಾಗಾಗುತ್ತೆ. ಹಾಗೆ ಶುಭ ಕಾರ್ಯಗಳಿಂದ ಬಂಧುಗಳೆಲ್ಲರೂ ಕೂಡ ಮನೆಗೆ ಬಂದು ಹೋಗ್ತಾರೆ. ಇವರಿಗೆ ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ದೊಡ್ಡದಾಗಿ ಏನಾದರೂ ಏರುಪೇರಾಗತ್ತಾ? ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ ಒಂದು ತುಲಾರಾಶಿಯವರಿಗೆ. ಆದರೆ ಅತಿಯಾದ ಆಹಾರ ಸೇವನೆ, ತೂಕ ಹೆಚ್ಚಾಗದಂತೆ ನೋಡ್ಕೋಬೇಕಾಗತ್ತೆ. ಮಾನಸಿಕ ನೆಮ್ಮದಿ ಹಾಗೂ ಸಂಗೀತ ಕೇಳೋದು ಅಥವಾ ಒಂದು ಪ್ರವಾಸ ಹೋಗೋದು ಇದೆಲ್ಲ ಸ್ವಲ್ಪ ತೊಂದರೆ ಕೊಡುತ್ತೆ. ಹಾಗೆ ಒಂದು ಕಿಡ್ನಿ ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಈ ವರ್ಷ ತುಲಾರಾಶಿಯವರು ಎದುರಿಸ್ತಾರೆ. ಯಾವ ವಿಷಯದಲ್ಲಿ ಇವರು ತುಂಬಾ ಎಚ್ಚರಿಕೆಯಿಂದ ಇರಬೇಕು? ತುಂಬಾ ದೊಡ್ಡ ಗಂಡಾಂತರ ಅನ್ನೋದೇನಾದ್ರೂ ಇದೆಯಾ? ಶನಿಯ ಸಂಚಾರ 6ನೇ ಮನೆಯಲ್ಲಿರೋದ್ರಿಂದ ಶತ್ರುಗಳ ಮೇಲೆ ವಿಜಯ ಆಗುತ್ತೆ. ಸಾಲ ಎಲ್ಲವೂ ಕೂಡ ಒಂದು ಮಿತಿ ಮೀರಿ ಮಾಡಿದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದನ್ನು ಅತಿಯಾದ ಆತ್ಮವಿಶ್ವಾಸ, ಏನೋ ಒಂದು ಸಾಲ ನಮ್ಗೆ ಏನಾದರೂ ತೀರಿಸ್ತೀನಿ ಅದೆಲ್ಲ ಇತ್ತು ಅಂದರೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಯಾವುದೇ ಕೆಲಸ ಸ್ಟಾರ್ಟ್ ಮಾಡಿತ್ತು ಅಂದರೆ ಅರ್ಧಕ್ಕೆ ನಿಲ್ಲಿಸ್ಬೇಡಿ, ಖಂಡಿತವಾಗ್ಲೂ ಫುಲ್ಫಿಲ್ ಮಾಡಿ ಅಂತ ಹೇಳ್ತೀನಿ.
ಗುರುಜಿ, ನೀವು ಬಂದ ಕೂಡಲೇ ನನಗೆ ಈ ಕ್ರಿಸ್ಟಲ್ಸ್ ಹಾಕ್ಸಿದ್ರಿ. ಈ ಕ್ರಿಸ್ಟಲ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ತೀರಾ? ಈ ಕ್ರಿಸ್ಟಲ್ಸ್ ಹಾಕೋದ್ರಿಂದ ನಿಜವಾಗ್ಲೂ ಮನುಷ್ಯನ ಹಣೆ ಬರಹ ಏನಾದ್ರೂ ಚೇಂಜ್ ಆಗುತ್ತಾ? ಈ ಕ್ರಿಸ್ಟಲ್ಸ್ ಹಾಕೊಂಡ್ರೆ ಆ ವ್ಯಕ್ತಿ ಕಷ್ಟನೇ ಬರೋದಿಲ್ವಾ? ಇದು ವಿಜ್ಞಾನನ ಅಥವಾ ಬರೀ ನಂಬಿಕೆನಾ? ಇವತ್ತಿನ ಟ್ರೆಂಡ್ ಅಲ್ಲಿ ತುಂಬಾ ಜನ ಈ ಕ್ರಿಸ್ಟಲ್ಸ್ ನ ಹಾಕೊಂಡಿರ್ತಾರೆ. ಇದು ಬರೀ ಸ್ಟೈಲ್ಗೋಸ್ಕರನಾ ಅಥವಾ ಇದರಿಂದ ಏನಾದ್ರೂ ಉಪಯೋಗಗಳು ನಿಜವಾಗ್ಲೂ ಇದೆಯಾ? ನೋಡಿ, ಒಬ್ಬ ವ್ಯಕ್ತಿಯ ಹಣೆ ಬರಹವನ್ನ ಬದಲಾಯಿಸೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಈ ಮಾತನ್ನ ಮೊದಲಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಅವನ ಕರ್ಮಫಲಗಳಲ್ಲಿ ಅವನೇನೇನನ್ನು ಅನುಭವಿಸ್ಬೇಕು ಅದನ್ನು ಅನುಭವಿಸ್ಲೇಬೇಕು. ಆದರೆ ಈ ಕ್ರಿಸ್ಟಲ್ಗಳು ಹೇಗೆ ಸಹಾಯಕ ಮಾಡುತ್ತೆ ಅಂತಕ್ಕಂಥದ್ದನ್ನು ತಿಳಿಸೋದಾಯಿತು ಅಂದರೆ, ಮುಖ್ಯವಾಗಿ ಒಬ್ಬ ವ್ಯಕ್ತಿಗೆ ಕಷ್ಟ ಬರುತ್ತೆ, ಸಮಸ್ಯೆಗಳಿರುತ್ತೆ ಅಂದಾಗ ಅವನು, ಈಗ ಎಕ್ಸಾಂಪಲ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ದಾನೆ, ಅವನ ತಲೆ ಮೇಲೆ ಒಂದು ದೊಡ್ಡ ಗಾತ್ರದ ಕಲ್ಲು ಬೀಳುವಂಥದ್ದಿರುತ್ತೆ. ಈ ಜ್ಯೋತಿಷ್ಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಆ ಕಲ್ಲು ಬೀಳೋದು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕಲ್ಲು ಪುಡಿ ಪುಡಿಯಾಗಿ ಸಣ್ಣ ಮಟ್ಟಿಗೆ ಅದರ ಪ್ರಭಾವವನ್ನು ಕಮ್ಮಿ ಮಾಡಿಕೊಂಡು, ಈಗ ಒಂದೇ ಸರಿ ದೊಡ್ಡ ಕಲ್ಲು ಬಿತ್ತು ಅಂದರೆ ದೊಡ್ಡ ಸಮಸ್ಯೆ ಆಗುತ್ತೆ. ಅದರ ಬದಲಾಗಿ ಸಣ್ಣ ಪುಟ್ಟ ಕಲ್ಲುಗಳು ಬಿಟ್ಕೊಂಡು ಒಂದು ಸಣ್ಣ ಪುಟ್ಟ ಗಾಯದಲ್ಲಿ ಎಸ್ಕೇಪ್ ಆಗ್ಬೋದು ಒಬ್ಬ ವ್ಯಕ್ತಿ, ಅವನ ಜೀವಕ್ಕೇನು ತೊಂದರೆ ಆಗೋದಿಲ್ಲ. ಅದೇ ರೀತಿಯಾಗಿ ಈ ಕ್ರಿಸ್ಟಲ್ಗಳ ಬಗ್ಗೆ ಹೇಳಬೇಕಂದ್ರೆ, ಈ ಒಂದು ಪ್ರಪಂಚ ಯಾವತ್ತು ಸೃಷ್ಟಿಯಾಯಿತೋ ಆಗಿನ ಕಾಲದಿಂದನೂ ಕೂಡ ಇದು ಭೂಮಿಯ ಒಳಗಡೆ ಇರುವಂತಹ ವಸ್ತುಗಳಾಗಿರುತ್ತೆ. ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವು ಕೂಡ ಒಂದು ವಿಶೇಷವಾದ ಫ್ರೀಕ್ವೆನ್ಸಿ ಅನ್ನೋದಿರುತ್ತೆ. ಅಂದರೆ ಅದೊಂದು ಎನರ್ಜಿಯನ್ನು ಕಂಟೈನ್ ಮಾಡುತ್ತೆ. ಈಗ ನಾವು ಒಂದು ರಾಶಿಯಲ್ಲಿ ಹುಟ್ಟಬೇಕು ಅಂದರೆ ಅದು ನಮ್ಮ ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಬರುವಂಥದ್ದು. ಹಾಗಾಗಿ ಈ ಒಂದು ರಾಶ್ಯಾಧಿಪತಿ ಜೊತೆಗೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಾಗ ಒಂದು 90% ಕೆಲಸ ಆಗುತ್ತೆ, ಆದರೆ ಲಾಸ್ಟ್ ಮೂಮೆಂಟ್ ಬಂದು ಕೆಲಸ ಹಾಳಾಗ್ಬಿಡುತ್ತೆ. ಅಥವಾ ಇನ್ನೊಬ್ಬ ನನ್ನ ಮೇಲೆ ಕೆಟ್ಟ ದೃಷ್ಟಿಯನ್ನು ಇಟ್ಟು ಕೆಟ್ಟದಾಗಬೇಕು ಅಂತ ಹೇಳಿ ಬಯಸಿ ನನಗೆ ತೊಂದರೆ ಆಗೋ ಥರ ಎಲ್ಲ ಮಾಡ್ತಾರೆ. ಇದ್ರ ಜೊತೆ ಇನ್ನೊಂದು ಸಮಸ್ಯೆ ಏನು ಅಂದರೆ, ಒಂದು ಪ್ರಾಬ್ಲಮ್ ಮುಗೀತಪ್ಪ, ನೆಮ್ಮದಿಯಾಗಿ ನಾನು ಕುತ್ಕೊಬಿಡೋಣ ಇನ್ನು ಅಂತ ಅಂದ್ಕೊಂಡ್ರೆ ಇನ್ನೊಂದು ಪ್ರಾಬ್ಲಮ್ ರೆಡಿ, ಅದು ಸಾಲ್ವ್ ಆಯಿತಾ, ಮತ್ತೊಂದು ಪ್ರಾಬ್ಲಮ್ ರೆಡಿ. ಇದೆಲ್ಲ ಆಗೋದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಗುರುಗ್ರಹ ಏನಿರುತ್ತೆ ಅದು ಸ್ಟ್ರಾಂಗ್ ಆಗಿ ಇಲ್ಲದೆ ಇರುವಂಥದ್ದು, ಅಂದರೆ ಗುರು ಬಲ ಇಲ್ಲದೆ ಇರುವಂಥದ್ದು. ಎರಡನೇದು ನಮ್ಮ ರಾಶಿಯಾಧಿಪತಿ, ರಾಶಿಗೆ ಒಬ್ಬ ಅಧಿಪತಿ ಅಂತ ಇರ್ತಾನೆ, ಅವನು ಬಾಧಕ ಸ್ಥಾನದಲ್ಲಿ ವೀಕಾಗಿ ಕೂತಾಗ ಈ ರೀತಿ ಸಮಸ್ಯೆಗಳು. ಎಕ್ಸಾಂಪಲ್ಗೆ EMI ಅಂತ ಹೇಳಿ ಯಾವುದೋ ಒಂದು ಬಂಡ ಧೈರ್ಯದಲ್ಲಿ ಹಾಕ್ಸ್ಕೊಂಡಿರ್ತೀವಿ, ಬಟ್ EMI ಕಟ್ಟೋದಕ್ಕೆ ಪ್ರತಿ ತಿಂಗಳು ಒದ್ದಾಡ್ತಾ ಇರ್ತೀವಿ. ಒಂದು ತಪ್ಪರೆ ಒಂದು ಆರೋಗ್ಯ ಸಮಸ್ಯೆ, ದೃಷ್ಟಿ ದೋಷಗಳಾಗ್ತಾ ಇರುತ್ತೆ. ಒಂದು ಮದುವೆ ಆಗಿರುತ್ತೆ, ಆದರೂ ಕೂಡ ಮದುವೆ ಸಂಸಾರದಲ್ಲಿ ಸುಖ ಅನ್ನೋದಿರೋದಿಲ್ಲ. ಇದೆಲ್ಲದೂ ಕೂಡ ಈ ಕ್ರಿಸ್ಟಲ್ಸ್ ನಮ್ಮ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಜೊತೆಗೆ ನಮ್ಮ ಗ್ರಹಗತಿಗಳು, ಒಂದು ಗುರುಗ್ರಹ ಪ್ಲಸ್ ರಾಶ್ಯಾಧಿಪತಿಯನ್ನು ಆಕ್ಟಿವೇಟ್ ಮಾಡೋದ್ರಿಂದ ಈ ಸಮಸ್ಯೆಗಳು ಬಹುತೇಕ ಕಮ್ಮಿ ಆಗುತ್ತೆ. ಇದನ್ನು ಹಾಗೆ ಹಾಕ್ಕೊಳ್ಳೋದಲ್ಲ, ಇದನ್ನು ನಿಮ್ಮ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು, ನಿಮ್ಮ ಮನೆ ದೇವರ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು, ಇದನ್ನು ಆಗಾಗ ಎನರ್ಜೈಸ್ ಮಾಡ್ಕೊಳ್ಬೇಕು. ಎಲ್ಲದರ ಮಾಹಿತಿಯನ್ನು ಕೂಡ ಈ ಕ್ರಿಸ್ಟಲ್ ತಗೊಳ್ಳೋವಂಥವ್ರಿಗೆ ನಾವು ಖಂಡಿತವಾಗ್ಲೂ ಕೊಡ್ತಾ ಇರ್ತೀವಿ. ಅದನ್ನು ಹಾಕ್ಕೊಂಡು ತುಂಬ ಜನ ಅವ್ರ ಜೀವನದಲ್ಲಿ ಬರಬಹುದಾದ ಕಷ್ಟಗಳು ಅಥವಾ ಬಂದಿರುವಂತಹ ಕಷ್ಟಗಳನ್ನು ಈಸಿಯಾಗಿ ದಾಟ್ಕೊಂಡು ಹೋಗಿದ್ದಾರೆ, ಪಾರಾಗಿದ್ದಾರೆ. ಯಾಕಂದರೆ ಇದನ್ನು ಒಂದು 100 ಜನಕ್ಕೆ ನಾವು ಕೊಟ್ಟು ಅವರ ರಿವ್ಯೂ ತಗೊಂಡ ಮೇಲೇ ನಾವು ಇದನ್ನು ಒಂದು ಜನಕ್ಕೆ ಹಾಕ್ಕೊಳ್ಳಿ ಅಂತ ಹೇಳಿ ರೆಕಮೆಂಡ್ ಮಾಡೋದು ಬಿಟ್ಟರೆ, ಅವರ ರಿವ್ಯೂವನ್ನು ತಗೊಂಡ ನಂತರದಲ್ಲೇ ನಾವು ಇದನ್ನು ಜನಕ್ಕೆ ಹಾಕಿಸ್ತಾ ಇರ್ತೀವಿ. ಜೊತೆಗೆ ಗಮನಿಸ್ಕೋಬೇಕಾಗಿರೋ ವಿಚಾರ ಏನಂದರೆ, ಇದಕ್ಕೆ ಯಾವುದೇ ರೀತಿ ಅಂಟಾಗಲಿ ಮುಟ್ಟಾಗಲಿ ಇರೋದಿಲ್ಲ. ಜೊತೆಗೆ ನೀವು ಒಂದು ಯಾವುದೇ ಒಂದು ಆಹಾರ ಪದ್ಧತಿಯನ್ನು ಇಟ್ಕೊಂಡಿದ್ರು, ಮಾಂಸಾಹಾರ ಸ್ವೀಕಾರ ಕೂಡ ಈ ಒಂದು ಮಣಿಗಳನ್ನು ಧರಿಸ್ಕೊಂಡು ಮಾಡಿದ್ರು, ಅದರಿಂದ ನಿಮಗೆ ಏನೇ ನೆಗೆಟಿವ್ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅದನ್ನು ಧರಿಸ್ಕೋಬೋದು. ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ ನಿಮ್ಮ ಹೆಸರಲ್ಲಿ ಧರಿಸ್ಕೊಳ್ಳೋದ್ರಿಂದ 10 ಪಟ್ಟು ಹೆಚ್ಚಿನ ಫಲಿತಾಂಶ ಈ ಮಣಿಗಳು 100% ಕೊಡುತ್ತೆ. ಇವರು ಮಾಡಬೇಕಾಗಿರೋ ಪರಿಹಾರಗಳೇನು ಅಂತ ಒಂಚೂರು ತಿಳಿಸ್ಕೊಡ್ತೀರಾ? ನಿಮ್ಮ ಯಶಸ್ಸಿನ ವೇಗವನ್ನು ಹೆಚ್ಚಿಸೋದಕ್ಕೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಹೂವನ್ನು ಕೊಡಿ, ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನು ನೈವೇದ್ಯವಾಗಿಡಿ. ಹಾಗೆ ಆ ನೈವೇದ್ಯ ಮಾಡಿದ್ರೆ ಮನೆಯಲ್ಲೇ ಮಾಡಿ ನೈವೇದ್ಯ. ಆ ನೈವೇದ್ಯವನ್ನು 4 ಜನಕ್ಕೆ ಹೊರಗಡೆ ಹೋಗಿ ಹಂಚ್ಕೊಂಡು ಬನ್ನಿ. ಹಾಗೆ ಬಡವರಿಗೆ ಬಿಳಿ ಬಣ್ಣದ ಬಟ್ಟೆ ಅಥವಾ ಅಕ್ಕಿಯನ್ನು ದಾನ ಮಾಡಿ. ಪ್ರತಿದಿನ ಓಂ ಶುಂ ಶುಕ್ರಾಯ ನಮಃ ಅಂತ ಮಂತ್ರವನ್ನು ಹೇಳ್ಕೊಳ್ಳಿ. ಶಾಂತಿ ಮತ್ತು ಏಕಾಗ್ರತೆಗೆ ಸ್ವಲ್ಪ ಸ್ಫಟಿಕ ಮಾಲೆ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಈ ಒಂದು ತುಲಾ ರಾಶಿಯಲ್ಲಿ ಬರುವಂಥದ್ದು ಚಿತ್ರ, ಸ್ವಾತಿ ಮತ್ತು ವಿಶಾಖ ನಕ್ಷತ್ರ ಆಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಸ್ವಲ್ಪ ಮಿಶ್ರ ಫಲಗಳು ಈ ವರ್ಷ ಇರುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ 2026 ಇವರಿಗೆ ಹೇಗಿರುತ್ತೆ?
ಇವ್ರಿಗೆ ಇದು ಲಕ್ಕಿ ವರ್ಷನಾ, ಚಾಲೆಂಜಿಂಗ್ ವರ್ಷನಾ? ಬಹಳ ಮಹತ್ವವಾಗಿರುವಂತಹ ವರ್ಷ ಅಂತ ಹೇಳ್ತೇನೆ. ಯಾಕಂದ್ರೆ ಕಳೆದು ಹೋಗಿರುವಂತಹ ಸಮಯ ಮತ್ತೆ ಬರೋದಿಲ್ಲ. 2023, 24, 25 ಯಾವ ರೀತಿ ಕಷ್ಟ ಅನುಭವಿಸಿದ್ರೆ ನಿಮಗೆ ಗೊತ್ತಿದೆ. ಅದೆಲ್ಲವೂ ಕೂಡ ಸ್ವಲ್ಪ ದೂರ ಆಗಿದೆ. ಯಾಕಂದ್ರೆ ಗುರುವಿನ ದೃಷ್ಟಿ ಅಂತಕ್ಕಂಥದ್ದು ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಪ್ರಗತಿ ಆಗುತ್ತೆ. ಈಗಿರೋ ಸ್ಥಿತಿಯಿಂದ ಮುಂದೆ ಬರ್ತೀರಿ. ಹಾಗಾಗಿ 80% ಚೆನ್ನಾಗಿದೆ, 20% ಸ್ವಲ್ಪ ಸವಾಲುಗಳಿರುತ್ತೆ.